ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಹೋಪ್ ಯು ಆರ್ ಡೂಯಿಂಗ್ ಆಲ್ ಗುಡ್. ಸೊ ಇವತ್ತು ಪುಷ್ಯ ಪೂರ್ಣಿಮಾ, ಸ್ಯಾಟರ್ಡೇ. ಸೊ ಪೂರ್ಣಿಮಾ ದಿವಸ ತಿರುವಣ್ಣಾಮಲೈಗೆ ಹೋದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಸಡನ್ನಾಗಿ ಪ್ಲ್ಯಾನ್ ಮಾಡಿ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಸೊ ಕಾರಲ್ಲಿ ಹೋಗ್ತಾ ಇರೋದು. ನೈಟ್ ನಾವು ಬಿಟ್ಟಿದ್ದು ಮ್ಯಾಕ್ಸಿಮಮ್ 7-8 ಆಗಿರ್ಬೋದು. ಇನ್ನು ನೋಡ್ಬೋದು ನೀವು ಆಂಜನೇಯನ ದೇವಸ್ಥಾನ ತುಂಬ ಫೇಮಸ್ ಇದೆ ಅದು. ಸೊ ನಾವು ಸರ್ಜಾಪುರ್ ಹೈವೇ ತೊಗೊಂಡಿದ್ದೀವಿ ಸೊ ನೈಟಲ್ಲಿ ಟ್ರಾವೆಲ್ ಮಾಡೋದಕ್ಕೆ. ಸೊ ರಾತ್ರಿ ಹೊತ್ತು ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇರುತ್ತೆ ಅಂತ. ಸೊ ಹಾಗಾಗಿ ಇಟ್ ವಾಸ್ ಸೋ ನೈಸ್ ಟು ಟ್ರಾವೆಲ್ ಇನ್ ದ ನೈಟ್. ಸೊ ನಾವು ಲಾಂಗ್ ಸ್ಟ್ರೆಚ್ಚಲ್ಲಿ ಡ್ರೈವ್ ಮಾಡಬೇಕು ಅಂತ ಅಂದ್ಕೊಂಡಿಲ್ಲ. ಸೊ 4 ಅವರ್ 5 ಅವರ್ ಆಗುತ್ತೆ. ಸೊ ಇದ್ದೇ ಕೆಟ್ಟು ಹೋಗೋದು ಬೇಡ ಅಂತ ನಾವು ಇಲ್ಲೊಂದು ಹೋಟೆಲಲ್ಲಿ ಸ್ಟೇ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ವಿ. ಸೊ ಈ ಟೋಲ್ ದಾಟಿದ ಮೇಲೆ ಲೆಫ್ಟ್ ಸೈಡಲ್ಲಿ ನಮಗೊಂದು ಹೋಟೆಲ್ ಸಿಕ್ತು. ಸೊ ಅದು ಹೋಟೆಲ್ ಹೆಸರು ಬಂದುಬಿಟ್ಟು ನಾಗಾಸ್ ಇನ್ ಅಂದ್ಬಿಟ್ಟು, ನಾಗಾಸ್ ರೆಸ್ಟೋರೆಂಟ್ ಅಂತಲೂ ಕರೀತಾರೆ. ಜಸ್ಟ್ ಇವಾಗ ನೋಡಿ, ಇದು ಟೋಲ್ ಮುಗೀತಲ್ಲ, ಹಾಗೆ ಅದು ಲೆಫ್ಟ್ ಸೈಡಲ್ಲಿ ನಿಮ್ಗೆ ಕಾಣಿಸುತ್ತೆ. ಸೊ ಇನ್ನೊಂದು 130 ಕಿಲೋಮೀಟರ್ಸ್ ಇದೆ ಸ್ಟಿಲ್. ನಾವು ಸ್ಟೇ ಮಾಡೋದಕ್ಕೆ ಇದು ಮಾಡಿದ್ವಿ, ಯಾಕಂದರೆ ನೈಟಲ್ಲಿ ಟ್ರಾವೆಲ್ ಮಾಡೋದು ಬೇಡ ಅಂತ. ಸೊ ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು ನಾಗಾಸ್. ಸೊ ಇಲ್ಲಿಗೆ ಬಂದ್ವಿ ನಾವು. ಹಾಗಾಗಿ ನಮಗೊಂದು ಸ್ವಲ್ಪ ರೆಸ್ಟ್ ಸಿಗಲಿ ಅಂತ, ಬಿಕಾಸ್ ಡೇ ಎಲ್ಲ ವರ್ಕೌಟ್ ಮಾಡಿರ್ತೀವಿ. ಸೊ ಜಾಬ್ ಎಲ್ಲ ಇರುತ್ತಲ್ಲ. ಸೊ ಹಾಗಾಗಿ ನೈಟಲ್ಲಿ ಸ್ಟೇ ಮಾಡಿ ಬೆಳಿಗ್ಗೆ ಅಷ್ಟೊತ್ತಿಗೆ ಎದ್ದು ಹೊರಡೋಣ ಅಂದ್ಬಿಟ್ಟು. ಸೊ ಬರೀ 1 ನೈಟ್ ಸ್ಟೇಗೆ ಅಷ್ಟೇ. ಸೊ ಇದು ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿರುತ್ತೆ. ಸೊ ನೈಟ್ ಆಗಿರೋದ್ರಿಂದ ತಿರುವಣ್ಣಾಮಲೈಯಲ್ಲಿ ನೀವು ಎಂಟ್ರ್ ಆಗಿದ ತಕ್ಷಣ ಸೊ ಎಲ್ಲ ಪ್ರೈಸು ಹೈ ಆಗುತ್ತೆ. ಎಂತಕ್ಕೆ ಅಂತಂದರೆ ಇದು ಪೂರ್ಣಿಮಾ ಅಲ್ವಾ, ಹುಣ್ಣಿಮೆ ಅಂತಲೂ ಕರೀತಾರೆ. ಪುಷ್ಯ ಹುಣ್ಣಿಮಾ ಅಂತ ಕರೀತಾರೆ. ಸೊ ಎಲ್ಲರೂ ಅಲ್ಲಿ ತಿರುವಣ್ಣಾಮಲೈಯಲ್ಲಿ 14 ಕಿಲೋಮೀಟರ್ಸ್ ವಾಕ್ ಮಾಡೋಕ್ಕೆ ಬರ್ತಾರೆ. ಸೊ ನೈಟಲ್ಲಿ ವಾಕ್ ಮಾಡೋದು ತುಂಬ ಒಳ್ಳೆಯದು ಅಂತಾರೆ. ಸೊ ಸಿನ್ಸ್ ನಮಗೆ ಆಗಲ್ಲ, ಸೊ ಹಾಗಾಗಿ ಬೆಳಿಗ್ಗೆ ಟ್ರಾವೆಲ್ ಮಾಡೋಣ ಅಂದ್ಬಿಟ್ಟು. ಸೊ ಇವಾಗ ನಾನು ರೂಮ್ನ ಕರ್ಕೊಂಡು ಹೋಗ್ತೀನಿ. ಸೊ ತೋರಿಸ್ತೀನಿ ನೋಡಿ, ಇದು ನಮ್ಮ ರೂಮು. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಇಟ್ಟಿದ್ದಾರೆ. ಸೊ ಏನೂ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ. ಫ್ಯಾಮಿಲಿ ಆ್ಯಂಡ್ ಮಕ್ಕಳುಗಳಿಗೂ ಏನೂ ತೊಂದರೆ ಇಲ್ಲ. ತುಂಬ ಚೆನ್ನಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೋಡ್ಬೋದು ನೀವು. ನಾವು ಸುಮ್ಮನೆ ಸಿಂಪಲ್ಲಾಗಿರೋ ರೂಮ್ ತೊಗೊಂಡಿದ್ದೀವಿ, AC ರೂಮು. ಸಿನ್ಸ್ ಇದು ಚಳಿಗಾಲ, AC ಎಲ್ಲ ಏನು ಬೇಡ. ಬಟ್ ಸ್ಟಿಲ್ ಯು ವಾಂಟ್ ಟು ಗುಡ್ ರೂಮ್ಸ್ ಅಂದರೆ ಯು ಕ್ಯಾನ್ ಗೋ ಫಾರ್ ಇಟ್. ಸೊ ನೀವು ನೋಡ್ಬೋದು. ಸೊ ಗುಡ್ ಟು ಸ್ಟೇ ಫಾರ್ ನೈಟ್ ಪರ್ಪಸ್ ಆ್ಯಕ್ಚುಲಿ. ಸೊ ಬೆಳಗ್ಗೆ ಎದ್ದು ಬೇಗ ರೆಡಿಯಾಗಿ ಹೋಗ್ಬೋದು. 100 ಕಿಲೋಮೀಟರ್ಸ್ ರೈಟ್. ಸೊ ಏನೂ ತೊಂದರೆ ಆಗೋಲ್ಲ. ಹಾಗಾಗಿ ಸೊ ಇಟ್ ವಾಸ್ ಗುಡ್ ಟು ಸ್ಟೇ ಹಿಯರ್. ಸೊ ನೆಕ್ಸ್ಟ್ ಪಾರ್ಟು ವೆಯ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಪಾರ್ಟ್ 2 ಅಲ್ಲಿ ಮೀಟ್ ಮಾಡೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.